ನಮ್ಮ ದೇಶದ ಏಕೈಕ ಮಹಿಳಾ ಪ್ರಧಾನಮಂತ್ರಿ ಆದಂತ ಶ್ರೀಮತಿ ದಿವಂಗತ ಇಂದಿರಾ ಗಾಂಧಿ ಅವರ ಜನ್ಮದಿನ. ಅವರು 1917 1917 ಮತ್ತೆ 19 ನವೆಂಬರ್ ಅವರು ಅಲಹಾಬಾದ್ ಅಲ್ಲಿ ಅವರು ಜನ್ಮ ಆಯ್ತು. ಮತ್ತೆ ಅವರ ತಂದೆ ಎಲ್ರಿಗೂ ಗೊತ್ತಿರೋ ಹಾಗೆ ಸ್ವಾತಂತ್ರ್ಯ ಹೋರಾಟಗಾರರು, ಮತ್ತೆ ನಮ್ಮ ದೇಶದ ಮೊದಲನೇ ಪ್ರಧಾನಮಂತ್ರಿಯಾದಂತ ನಮ್ಮ ಜವಾಹರ್ಲಾಲ್ ನೆಹರು ಅವರು, ಮತ್ತೆ ತಾಯಿ ಕಮಲಾ. ಮತ್ತೆ ನಿಜವಾಗ್ಲೂ ನಾವೆಲ್ಲರೂ ಸಹ ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಮ್ಗೆ ಅಟ್ಲೀಸ್ಟ್ ಒಂದು 3 ತಾಸು ಬೇಕಾಗುತ್ತೆ. ಯಾಕಂದ್ರೆ ಈಗ ಒಂದು US ಅಂತ ಒಂದು ದೊಡ್ಡ ದೇಶ, ಅವರು ಈಗಲೂ ಸಹ ಅವರು ದೇಶದ ಒಬ್ಬ ಪ್ರೆಸಿಡೆಂಟ್, ಒಬ್ಬ ಮಹಿಳೆ ಇನ್ನೂ ಆಗಲಿಲ್ಲ. ಆದ್ರೆ ನಮ್ಮ ದೇಶದಲ್ಲಿ ಒಬ್ಬ ದಿಟ್ಟ ಮಹಿಳೆ, ಉಕ್ಕಿನ ಮಹಿಳೆ, ಆ ಕಾಲದಲ್ಲಿ ಮಹಿಳೆಯರು ಹೊರಗಡೆ ಬಂದು ಕೆಲಸ ಮಾಡಕ್ಕೂ ಬಿಡ್ತಿರ್ಲಿಲ್ಲ. ಆಗ ಅವರು ಪ್ರಧಾನ ಮಂತ್ರಿಯಾಗಿ ನಮಗೆ ಬಹಳ ಚೆನ್ನಾಗಿ ಒಂದಲ್ಲ ಎರಡಲ್ಲ 3 ಬಾರಿ ಅವರು ನಮ್ಮ ದೇಶದ ಪ್ರಧಾನ ಮಂತ್ರಿ ಆಗಿದ್ರು. ಇತ್ತಾನೆ ನಮ್ಮ ಮಂಜುಳಾ ಅಕ್ಕ ಅವರು ಹೇಳಿದ್ರು, ನಮ್ಮ ಬ್ಯಾಂಕ್ಸ್ ರಾಷ್ಟ್ರೀಯಕರಣ ಇರ್ಬೋದು, ಗ್ರೀನ್ ರೆವಲ್ಯೂಷನ್ ಇರ್ಬೋದು, ಮತ್ತೆ ಗರೀಬಿ ಹಠಾವ್ ಅಂತ, ಮತ್ತೆ ಪ್ರತಿಯೊಬ್ಬ ನಮ್ಮ ನಾಗರಿಕರಿಗೂ ಒಳ್ಳೇದಾಗಬೇಕು ಅಂತ ಈಗಲೂ ಸಹ ನಾವು ಎಲೆಕ್ಷನ್ ಟೈಮ್ ಅಲ್ಲಿ ನಾವು ಹೋದಾಗ ಬಹಳ ಜನ ಹೇಳ್ತಾರೆ. ವಿಶೇಷವಾಗಿ ನಮಗೆ ಭೂಮಿ ಕೊಟ್ಟವರು, ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ DK ಶಿವಕುಮಾರ್ ಸರ್ ಅವರು ಹೇಳ್ತಾ ಇದ್ರು, ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ಒಬ್ಬ ತಾಯಿ ಬಂದು ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ರು, ಈ ಭೂಮಿ ನಿಮ್ಮ ಅಜ್ಜಿಯಿಂದ ನನಗೆ ಸಿಕ್ಕಿದ್ದು ಅಂತ. ಸೊ ಹಾಗಾಗಿ ಈಗಲೂ ಸಹ ಬಹಳ ಜನ ನಮ್ಮ ಪಕ್ಷ, ನಮ್ಮ ನಿಜವಾಗ್ಲೂ ನಮಗೆ ಬಹಳ ಎಲ್ರಿಗೂ ಹೆಮ್ಮೆ ಆಗುತ್ತೆ. ನಾನು ಈಗ ನೋಡಿ, ನಾವು ಎಲ್ರಿಗೂ ಅಷ್ಟೇ, ವಿಶೇಷವಾಗಿ ಮಹಿಳೆಯರು, ಪ್ರತಿಯೊಬ್ಬ ಮಹಿಳೆ ಸಹ ಒಂದೊಂದು ಹಳ್ಳಿಯಲ್ಲೂ ಸಹ ಅವಳಿಗೆ 2,000 ರೂಪಾಯಿ ಹೋಗ್ತಾ ಇದೆ ಡೈರೆಕ್ಟ್ ಆಗಿ ಅಕೌಂಟ್ ಇಂದ. ಅಂದ್ರೆ ಬ್ಯಾಂಕು ರಾಷ್ಟ್ರೀಯಕರಣ ಆಗ ಅವರು ನಮ್ಮ ದೇಶದ ನಮ್ಮ ಇಂದಿರಾ ಗಾಂಧಿ ಅವರು ಪ್ರಾರಂಭ ಮಾಡಿದ್ರು. ಈಗ ನಿಜವಾಗ್ಲೂ ನಾವು ಎಲ್ಲೋ ಒಂದು ಕಡೆ ನಾವು ಆಲೋಚನೆ ಮಾಡಬೇಕು. ಯಾಕಂದ್ರೆ ಗಾಜಾ ಇರ್ಬೋದು, ಪ್ಯಾಲೆಸ್ಟೀನ್ ಇರ್ಬೋದು, ಯುಕ್ರೇನ್ ಇರ್ಬೋದು, ಅವರು ಬಹುಶಃ ಇವತ್ತು ಇದ್ದಿದ್ರೆ ಅವ್ರು ಹೇಗೆ ಕಠಿಣವಾದಂತ ಒಂದು ನಿರ್ಧಾರಗಳು ತಗೋತಾ ಇದ್ರು ಅಂತ ಒಬ್ಬ ಪ್ರಧಾನ ಮಂತ್ರಿ ಆಗಿ ಅಂತ. ಸೊ ನಾನು ಈಗ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ವಿಶೇಷವಾಗಿ ಎಲ್ಲ ನಮ್ಮ ಇವತ್ತು ಬೆಳಗ್ಗಿಂದ ನಾವು ಒಂದು ಮೆಡಿಕಲ್ ಕ್ಯಾಂಪ್ ಸಹ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ನಮ್ಮ ಮಹಿಳೆಯರು ಅವರ ಆರೋಗ್ಯನ ನೋಡ್ಕೋಬೇಕು ಅಂತ ನಾನು ಮನವಿ ಮಾಡ್ತೀನಿ. ಮತ್ತೆ ಈಗ ನಮ್ಮ ಇಡೀ ರಾಜ್ಯದಲ್ಲಿ ನಮ್ಮ ಜನರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಒಳ್ಳೇದಾಗಬೇಕು ಅಂತ ನಮ್ಮ ಎಲ್ಲ ನಾಯಕರು, ವಿಶೇಷವಾಗಿ 1,21,00,000 ಜನರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಡೈರೆಕ್ಟ್ ಆಗಿ ಅಕೌಂಟಿಗೆ ಹೋಗ್ತಾ ಇದೆ 2,000 ರೂಪಾಯಿ. ಈಗ ನಾವು ನೋಡ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣದಲ್ಲಿ. ಸೊ ಈಗ ಮಹಿಳೆಯರು, ನಿಮಗೆ ಗೊತ್ತಿದೆ, ನಾವೆಲ್ಲರೂ ಸಹ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೀವಿ. ಕೆಲವರು ಒಂದು ಅಂಗಡಿ ಓಪನ್ ಮಾಡಿದ್ದಾರೆ, ಅವ್ರ ಸೊಸೆಗೆ ಅವರು ಫ್ಯಾನ್ಸಿ ಸ್ಟೋರ್ ಓಪನ್ ಮಾಡಿದ್ದಾರೆ. ತಮ್ಮ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಈಗ ಅನೇಕ ನಾವು ವಿಡಿಯೋಸು ಸಹ ನಾವು ನೋಡಿದ್ದೀವಿ. ಒಬ್ಬ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವ ಒಬ್ಬ ಮಹಿಳೆ ಈಗ ಹೆಮ್ಮೆಯಿಂದ, ಸ್ವಾಭಿಮಾನದಿಂದ ಬಸ್ಸು ಹತ್ಕೊಂಡು ಈಗ ಹೋಗ್ತಿದ್ದಾಳೆ. ನಾವೆಲ್ಲರೂ ಸಹ ನಾವು ನೋಡ್ತಾ ಇದ್ದೀವಿ ಈಗ ಎಷ್ಟು ಜನರಿಗೆ ಒಳ್ಳೇದಾಗಿದೆ ಅಂತ. ಅನ್ನಭಾಗ್ಯ ನಮ್ಗೆಲ್ಲರಿಗೂ ಗೊತ್ತಿದೆ. 2013 ನಮ್ಮ ಸಿದ್ದರಾಮಯ್ಯ ಸರ್ ಅವರು ಹಸಿವು ಇಂದ ಯಾರು ಸಹ ಮಲಗಬಾರ್ದು ಅಂತ ಅನ್ನಭಾಗ್ಯ ಡೇ 1 ಅವರು ಪ್ರಾರಂಭ ಮಾಡಿದ್ರು. ಅದೇ ರೀತಿ ಗೃಹ ಜ್ಯೋತಿ ಇರ್ಬೋದು, ಯುವಕರಿಗೆ ಒಳ್ಳೇದಾಗಬೇಕು ಅಂತ
ಯುವ ನಿಧಿ ಇರ್ಬೋದು, ಅದೇ ರೀತಿ ಅನೇಕ ನಮ್ಮ ಕಾಂಗ್ರೆಸ್ ಸರ್ಕಾರ ಜನರಿಗೆ, ವಿಶೇಷವಾಗಿ ಮಹಿಳೆಯರಿಗೆ, ಯುವಕರಿಗೆ ಎಲ್ರಿಗೂ ನಾವು ಒಳ್ಳೇದು ಮಾಡ್ತಾ ಇದ್ದೀವಿ. ಮುಂದೆ ಸಹ 3.5 ವರ್ಷ ಅದಾದ್ಮೇಲೂ ಸಹ 100% ನಮ್ಮದೇ ಸರ್ಕಾರ ಬರೋದು. ಇವತ್ತು ನಾವೆಲ್ಲರೂ ಸಹ ನಮ್ಮ ದಿವಂಗತ ಇಂದಿರಾ ಗಾಂಧಿಯು ಅವರ ಬಗ್ಗೆ, ಅವರ ಜೀವನದ ಬಗ್ಗೆ ಮತ್ತೆ ಅವ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಮುಂದಿನ ಪೀಳಿಗೆಗೆ ನಿಜವಾಗ್ಲೂ ನಮ್ಮಂತ ಮಹಿಳೆಯರಿಗೆ ಎಲ್ಲ ಪ್ರತಿಯೊಬ್ಬರಿಗೂ ಅವರು ಮಾದರಿ ಆಗಿದ್ದಾರೆ. ಸೊ